ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಪನ್ನೀರ್ ಮಸಾಲ ಮಾಡೋದನ್ನು ಹೇಳ್ಕೊಡ್ತೀನಿ. ಈ ಡಾಬಾಕ್ಕಿಂತನೂ ತುಂಬ ಚೆನ್ನಾಗಿರುತ್ತೆ ನಾವು ಮನೇಲಿ ಮಾಡೋದೇ. ನೋಡಿ, ನಾನಿಲ್ಲಿ 2 ಪ್ಯಾಕೆಟನ್ನು ತಗೊಂಡಿದ್ದೀನಿ ಪನ್ನೀರನ್ನು. ಇದು 200 ಗ್ರಾಮ್ ಇದೆ, ಮತ್ತು ಎಕ್ಸ್ಟ್ರಾ ಸ್ವಲ್ಪ ಈಗ 80 ಗ್ರಾಮ್ಸನ್ನು ಫ್ರೀ ಕೊಟ್ಟಿದ್ದಾರೆ ಇದರಲ್ಲಿ. ಇದನ್ನು ತೊಗೊಂಡಿದ್ದೀನಿ, 2 ಪ್ಯಾಕೆಟ್ ತೊಗೊಂಡಿದ್ದೀನಿ ನಾನು. ಅಲ್ಲಿ ಒಂದು ಅರ್ಧ kg ಅಂತ ಅಂದ್ಕೊಳ್ಳಿ. ಈಗ ನೋಡಿ, ಇದಕ್ಕೆ ನಾವು ಮಸಾಲೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಇಲ್ಲಿ ಒಂದು ದೊಡ್ಡದ 2 ಟೊಮೆಟೊ ತೊಗೊಂಡಿದ್ದೀನಿ, ಚಿಕ್ಕದಾದರೆ 3 ತಗೊಳ್ಳಿ. ಇದನ್ನು ನಾವು ಮಿಕ್ಸಿಗೆ ಹಾಕಿಕೊಂಡು ಒಂದು ಪೇಸ್ಟ್ ಮಾಡ್ಕೊಳ್ಳೋಣ. ಇದನ್ನು ನೋಡಿ, ಹಸಿನೇ ಹಾಕ್ತಾಯಿದ್ದೀನಿ, ಇದು ಯಾವುದೇ ಹುರಿದಿಲ್ಲ, ಏನೂ ಇಲ್ಲ. ಹಸಿನೇ ನಾವು ಮಿಕ್ಸಿಗೆ ಹಾಕ್ಕೊಂಡು ಮೊದಲಿಗೆ ಪೇಸ್ಟ್ ಮಾಡಿ ಇದನ್ನೊಂದು ಸೈಡಲ್ಲಿ ತೆಗೆದಿಟ್ಕೊಳ್ಳೋಣ. ನೋಡಿ, ಈಗ ನಾನು ಇದನ್ನು ಪೇಸ್ಟ್ ಮಾಡಿದ್ದೀನಿ. ಇದನ್ನು ಒಂದು ಬೌಲಿಗೆ ಹಾಕಿ ಸೈಡಲ್ಲಿ ಇಟ್ಕೊಳ್ಳೋಣ. ಇದೇ ಮಿಕ್ಸಿ ಜಾರಿಗೆ ಇನ್ನು ಉಳಿದಿದ್ದ ಮಸಾಲೆಗಳನ್ನೆಲ್ಲ ಹುರ್ಕೊಂಡು ಹಾಕ್ಕೊಳ್ಳೋಣ. ನೋಡಿ, ಈಗ ಫುಲ್ ಹಾಕಿ, ನೀರು ಹಾಕಿಲ್ಲ ನಾನು ಇದಕ್ಕೆ. ನೋಡಿ, ಇಲ್ಲಿ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಅಂದರೆ 1 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತೀನಿ. ಇದನ್ನು ನೀವು ತುಪ್ಪದಲ್ಲೇ ಹುರಿದು ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ನೋಡಿ, ನಾನು ಇಲ್ಲಿ 2 ಈರುಳ್ಳಿಯನ್ನು ಉದ್ದುದ್ದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಈರುಳ್ಳಿಯನ್ನು ಹಾಕ್ಕೊಳ್ತೀನಿ. ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಜಿಂಜರ್ ಗಾರ್ಲಿಕ್ಕನ್ನು ಮೇಲಕ್ಕೆ ಇಟ್ಕೊಳ್ಳಿ. ತುಂಬ ಹುರಿಬೇಕಂತ ಏನಿಲ್ಲ, ಆದರೆ ಈರುಳ್ಳಿ ಮಾತ್ರ ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಹುರ್ಕೊಳ್ಬೇಕು. ಅದಕ್ಕೋಸ್ಕರ ನಾನು ಮೊದಲಿಗೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನಾನು 1 ಸ್ಪೂನು ಸೋಂಪು, ಹಾಗೆ ಚಕ್ಕೆ, ಲವಂಗ, ಹಾಗೆ ಸ್ವಲ್ಪ ಒಂದು 5-6 ಕಾಳಷ್ಟು ಮೆಣಸಿನ ಕಾಳನ್ನು ತಗೊಂಡಿದ್ದೀನಿ. ಇದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಇದನ್ನು ಮೇಲ್ಗಡೆನೇ ಇಟ್ಕೊಳ್ಳಿ. ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ, ಆದರೆ ಅಡಿಗಡೆ ಇರೋವಂಥ ಈರುಳ್ಳಿ ಮಾತ್ರ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು. ಆ ಥರ ಆದ್ರೇ ಅದೊಂಥರ ಫ್ಲೇವರ್ ತುಂಬ. ನೋಡಿ, ಇಷ್ಟ ಆದರೆ ಸಾಕು. ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಅದಕ್ಕಿಂತ ಮೊದಲೇ ನೋಡಿ, ಇಲ್ಲಿ 1 ಹಿಡಿಯಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಮಿಕ್ಸಿಗೆ. ಹಾಗೆ ಇಲ್ಲಿ ನೋಡಿ, ಕೈ ಅಳತೆಯಲ್ಲಿ 1 ಹಿಡಿಯಷ್ಟು ಗೋಡಂಬಿಯನ್ನು ತಗೊಂಡಿದ್ದೀನಿ. ಗೋಡಂಬಿಯನ್ನು ನಾನು ನೆನೆಸಿ ಇಟ್ಟಿದ್ದೆ ಮೊದಲಿಗೆ, ಅದನ್ನು ನೆನೆಸಿ ಇಟ್ಟಿರೋದು 1 ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಖಾರ ಹುರಿದಿದ್ದೀನಲ್ವ, ಅದನ್ನು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಇಲ್ಲಿ ನಿಮಗೆ ಎಷ್ಟು ಖಾರ ಬೇಕು ನೋಡಿ, ಅದನ್ನು ಕೂಡ ಹಸಿಮೆಣಸನ್ನು ಕೂಡ ನೀವು ಇದೇ ಪ್ಯಾನಲ್ಲೇ ಹಾಗೆ ಲೈಟಾಗಿ ಅದು ಸಿಪ್ಪೆ ಮೇಲ್ಗಡೆ ಇದೆ ಅಲ್ವಾ, ಸ್ವಲ್ಪ ಈ ಥರ ಆಗಬೇಕು. ನೋಡಿ, ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ, ನಾನು ಈ ಥರ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ. ಯಾಕಂದರೆ ಇದು ನೀವು ಇಟ್ಟಾಗ ಇದು ಏನು ಹೇಳಿ ಹಾಳಾಗಬಾರ್ದು ಅಲ್ವಾ ಸಾಂಬಾರು. ಅದಕ್ಕೋಸ್ಕರ ನಾವು ಎಷ್ಟು ಚೆನ್ನಾಗಿ ಖಾರ ಹುರಿತೀವೋ ಅಷ್ಟು ಚೆನ್ನಾಗಿ ಗ್ರೇವಿ ಬರುತ್ತೆ, ಹಾಗೆ ಅದು ಹಾಳಾಗೋದು ಇಲ್ಲ. ಇದೀಗ ಇಷ್ಟ ಆದರೆ ಸಾಕು. ಗ್ಯಾಸ್ ಆಫ್ ಮಾಡಿ ಇದು ತಣ್ಣಗಾಗಲಿಕ್ಕೆ ಬಿಡೋಣ. ನೋಡಿ, ಇದೀಗ ಆಲ್ರೆಡಿ ತಣ್ಣಗಾಗಿದೆ. ನಾನು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ಇದನ್ನು. ನೋಡಿ, ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಮೊದಲಿಗೆ. ನೋಡಿ, ಇಲ್ಲಿ ನಾನು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಇದಕ್ಕೆ ನೋಡಿ, ಕ್ಯೂಬ್ ಶೇಪಲ್ಲಿ ಕೊಟ್ಟಿದ್ದಾರೆ. ಇದು ಫುಲ್ ಪನ್ನೀರ್ ನಾವೇನು ಕಟ್ ಮಾಡಬೇಕಾದ ರಿಸ್ಕೇ ಇಲ್ಲ. ಇದು ಆಲ್ರೆಡಿ ಕಟ್ಟಾಗಿಯೇ ಇದರಲ್ಲಿ ಪೀಸಾಗಿ ಬಂದಿರ್ತದೆ. ಕಟ್ ಮಾಡೋದು ನಾವು ತಗೊಂಡ್ರೆ ಅದು ನಾವು ಚೆನ್ನಾಗಿ ಕಟ್ ಮಾಡಲಿಕ್ಕೆ ಆಗೋಲ್ಲ. ಈ ಥರದ್ದೇ ತಗೊಂಡ್ರೆ ಚೆನ್ನಾಗಿರುತ್ತೆ. ಇದು ಅಮೂಲ್ ಅವ್ರದ್ದು ಪನ್ನೀರ್ ತಗೊಂಡಿರೋದು ನಾನು. ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದು ಎಷ್ಟು ಹಾರ್ಡ್ ಇದೆ. ಈಗ ಪ್ರೆಸ್ ಮಾಡಿದ್ರೂ ಕೂಡ ಅದು ಇದಾಗಲ್ಲ, ಅಷ್ಟು ಹಾರ್ಡಾಗಿದೆ. ಯಾಕಂದರೆ ಅವರು ಐಸಲ್ಲೇ ಇಟ್ಟಿರ್ತಾರೆ ಅನಿಸುತ್ತೆ. ಇದಕ್ಕೆ ನಾನು ಸ್ವಲ್ಪ ಕೋಲ್ಡ್ ವಾಟ್ರನ್ನೇ ಹಾಕ್ಕೊಂಡು ಒಂದು ಸರಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ತೀನಿ. ವಾಶ್ ಮಾಡ್ಕೊಳ್ಬೇಕಾ, ಕೆಲವರು ವಾಶ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ನಾನೊಂದು ಸರಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ತೀನಿ. ಇದನ್ನು ಕ್ಲೀನಾಗಿ ಒಂದು ಸ್ವಲ್ಪ ಇದು ಮಾಡಿಕೊಂಡು ಕೈಯಲ್ಲಿ ಹಾಗೆ ತಿರುಗಿಸ್ಕೊಂಡು ವಾಶ್ ಮಾಡ್ಕೊಳ್ತೀನಿ. ಒಂದು 2 ಸೆಕೆಂಡ್ ಇಟ್ಟು ವಾಶ್ ಮಾಡ್ಕೊಳ್ಳಿ. ಯಾಕಂದರೆ ಅದು ಐಸ್ ಆಗಿದ್ದರೆ ಫುಲ್ ಕರಗಿ ಕ್ಲೀನಾಗಿ ಒಂದು ಸರಿ ವಾಶ್ ಆದರೆ ಸಾಕಾಗುತ್ತೆ. ತುಂಬ ಹೊತ್ತು ಇಡ್ಲಿಕ್ಕೆ ಹೋಗಬೇಡಿ. ನೋಡಿ, ನಾನಿದು ಈಗ ತೆಗ್ದೀನಿ. ಈಗ ನೋಡಿ, ಆದರೂ ಇದು ಹಾರ್ಡಾಗಿದೆ. ಇದನ್ನು ನಾವು ಸ್ವಲ್ಪ ಏನಂದರೆ ಇದರಲ್ಲೇ ಹಾಕ್ಕೊಂಡು ಸ್ವಲ್ಪ ಹುರ್ಕೊಬೇಕಾಗತ್ತೆ, ಮಸಾಲೆಗಳನ್ನೆಲ್ಲ ಹಾಕ್ಕೊಂಡು. ತೋರಿಸ್ತೀನಿ ನಿಮಗೆ. ಈಗ ನೋಡಿ, ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ನಾನು ಗ್ಯಾಸ್ ಮೇಲೆ ಆಲ್ರೆಡಿ. ನಾನು ಈಗ ಇದಕ್ಕೆ ಗ್ಯಾಸ್ ಹಚ್ಚಿಲ್ಲ ಇನ್ನೂ ಕೂಡ, ಹಾಗೆ ಇಟ್ಕೊಂಡಿದ್ದೀನಿ ಮೊದಲಿಗೆ. ನೋಡಿ, ಈಗ ಇದನ್ನು ನಾವು ನೀರನ್ನು ಎಲ್ಲ ತೊಳೆದಿಟ್ಟಿದ್ದೀವಲ್ವ, ಅಷ್ಟು ಪನ್ನೀರನ್ನು
ಅಷ್ಟು ಪನ್ನೀರನ್ನು ಈ ಪಾತ್ರೆಗೆ ಹಾಕ್ಕೊಳ್ಳೋಣ. ಮೊದಲಿಗೆ ಯಾವುದೇ ಕಾರಣಕ್ಕೂ ಗ್ಯಾಸನ್ನು ಹಚ್ಕೊಳ್ಬೇಡಿ. ನೋಡಿ, ಅಷ್ಟನ್ನು ಕೂಡ ನಾನು ಈ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಕೆಲವೊಂದು ಮಸಾಲೆಗಳನ್ನು ಹಾಕ್ಕೋಬೇಕು. ನೋಡಿ, ಮೊದಲಿಗೆ ನಾನು ಇದಕ್ಕೆ 1 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತೀನಿ. ಈಗ ಇದಕ್ಕೆ ನಾನು ಇಲ್ಲಿ ತಂದೂರಿ ಮಸಾಲವನ್ನು ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಒಂದು ಪ್ಯಾಕ್ ಆದರೂ ಆಗುತ್ತೆ. ಇದು 1 ಪ್ಯಾಕಷ್ಟು ಹಾಕ್ಕೊಳ್ತೀನಿ. ನಾನಿಲ್ಲಿ ಸ್ಪೂನ್ ಲೆಕ್ಕದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಒಂದು 3 ಸ್ಪೂನಷ್ಟು ಹಾಕಿದ್ದೀನಿ. ಹಾಗೆ 1 ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಅಂದರೆ 1/4 ಸ್ಪೂನಷ್ಟು ಸಾಲ್ಟನ್ನು ಇದ್ರ ಮೇಲ್ಗಡೆನೆ ಹಾಕ್ಕೊಳ್ತೀನಿ. ಯಾಕಂದರೆ ಇದನ್ನೀಗ ನೋಡಿ ಈ ಥರವಾಗಿ ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ಳಿ, ಗ್ಯಾಸಲ್ಲಿ ಇಡೋಕ್ಕಿಂತ ಮೊದಲೇ. ಯಾಕಂದರೆ ಗ್ಯಾಸಿಗೆ ಇಟ್ಟಾಗ ಕೆಲವೊಮ್ಮೆ ತಳದಲ್ಲಿ ಹಿಡ್ಕೊಳ್ಬೋದು. ಅದಕ್ಕೋಸ್ಕರ ತುಪ್ಪ, ಮಸಾಲೆ, ಸಾಲ್ಟು ಎಲ್ಲವೂ ಚೆನ್ನಾಗಿ ಈ ಥರವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಪನ್ನೀರ್ ಇದೆ ಅಲ್ವಾ, ಹಾಳಾಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ವಾ. ಈಗ ನಾನು ಗ್ಯಾಸನ್ನು ಹಚ್ಕೊಂಡು ಅದನ್ನು ಇಟ್ಕೊಳ್ತೀನಿ. ಮತ್ತು ತುಂಬ ದೊಡ್ಡದಾಗಿ ಫ್ಲೇಮ್ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಅದು ಸ್ವಲ್ಪ ಕರಗ್ತಾ ಇರಬೇಕಾದ್ರೆ ಗೊತ್ತಾಗುತ್ತೆ, ಆಯಿಲ್ ಬಿಟ್ಟಿರ್ತದಲ್ವ. ಆವಾಗ ಹಗುರವಾಗಿ ಚಿಮಟ ಏನಾದರೂ ಹಿಡ್ಕೊಂಡು ಹಗುರವಾಗಿ ಇದು ಮಾಡ್ಕೊಳ್ಳಿ. ಈಗ ಮೇಲಕ್ಕೆ 1 ಸ್ಪೂನಷ್ಟು ತುಪ್ಪವನ್ನು ಸೈಡಿಂದ ಹಾಕ್ಕೊಳ್ತೀನಿ ನಾನು. ಈಗ ನೋಡಿ, ಇದು ತುಪ್ಪ ಹಾಕಿದ ಮೇಲೇ ಸ್ವಲ್ಪ ಹೀಗೆ ಕೈಯಲ್ಲಿಗೆ ಚಿಮಟ ಹಿಡ್ಕೊಂಡು ಶೇಕ್ ಮಾಡ್ತಾ ಇರಿ. ಆವಾಗ ಅದೇನು ಹೇಳಿ ತಳ ಇದೆ ಅಲ್ವಾ, ಆವಾಗ ಹಿಡಿಯಲ್ಲ. ನಾವು ಅಂದರೆ ಏನಾದರೂ ಹೀಗೆ ಬಿಟ್ಬಿಟ್ರೆ ಅದು ಗಟ್ಟಿಯಾಗಿ ಅಂಟ್ಕೋಬೋದು. ಅದಕ್ಕೋಸ್ಕರ ಇಲ್ಲ ನಾನ್ ಸ್ಟಿಕ್ ಪ್ಯಾನ್ ಇದ್ದರೂ ಆಗುತ್ತೆ, ಅದರಲ್ಲೂ ಮಾಡ್ಕೋಬೋದು ಬೇಕಾದರೆ. ನೋಡಿ, ಈ ಥರ ಇಳ್ಕೊಂಡು ಬರಬೇಕಿದು. ಅಂದರೆ ಬೆಂದ ಮೇಲೆ ಮಾತ್ರ ಇದೀಗ ಆಗೋದು. ಗಟ್ಟಿ ಇದ್ದಾಗ ಎಷ್ಟೊಂದು ನೋಡಿ ಎಷ್ಟು ಸಾಫ್ಟಾಗಿದೆ. ಪ್ರೆಸ್ ಮಾಡಿದರೆ ಅದು ಸಾಫ್ಟ್ನೆಸ್ ಗೊತ್ತಾಗುತ್ತೆ, ಅಂದರೆ ಅದು ಆಯಿಲಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ನೋಡಿ, ಇಲ್ಲಿ ನಾನು ಚಿಕ್ಕದಾಗಿ ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ದೊಡ್ಡದಾಗಿ ಹೆಚ್ಚಬಾರ್ದು, ಒಗ್ಗರಣೆಗೆ ಚಿಕ್ಕದಾಗಿಯೇ ಹೆಚ್ಕೋಬೇಕು. ನೀವು ಎಷ್ಟು ಚಿಕ್ಕದಾಗಿ ಹೆಚ್ಚುತ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಖಾರವನ್ನು ಕೂಡ ರುಬ್ಬಿ ಇಟ್ಕೊಂಡಿದ್ದೀನಿ ನಾನು, ಮಸಾಲೆಯನ್ನು ನುಣ್ಣಗೆ. ಈಗ ನಾವು ಏನು ಮಾಡೋಣ ಅಂದರೆ ಒಂದು ಪಾತ್ರೆಯನ್ನು ಮೊದಲಿಗೆ ಇಟ್ಕೊಳ್ಳೋಣ. ನೋಡಿ, ಈಗ ನಾನು ಒಂದು ಪಾತ್ರೆಯನ್ನು ಈ ಥರ ಅಗಲವಾದ ಪಾತ್ರೆಯನ್ನು ಇಟ್ಕೊಳ್ಳಿ, ಆವಾಗ ಚೆನ್ನಾಗಿ ಆಗುತ್ತೆ. ಈ ಥರದ ಅಗಲ ಪಾತ್ರೆಯನ್ನು ಇಟ್ಕೊಳ್ಳಿ. ಈಗ ನೋಡಿ, ನಾನು ಸ್ವಲ್ಪ ಇಲ್ಲಿ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡ್ತೀನಿ. ಆಯಿಲಿಗೆ ತುಪ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ, ಯಾಕಂದರೆ ಈರುಳ್ಳಿಯನ್ನು ಇದರಲ್ಲೇ ಫ್ರೈ ಮಾಡಬೇಕಾಗತ್ತೆ. ಈಗ ನೋಡಿ, ಮೊದಲಿಗೆ ನಾನು 1 ಸ್ಪೂನಷ್ಟು ಸೋಂಪನ್ನು ಈ ಕಾದಿರುವ ಎಣ್ಣೆ ಮತ್ತು ತುಪ್ಪ ಇದೆಲ್ಲ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ ಹೆಚ್ಚಿಟ್ಟಿರುವಂಥ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಇದರಲ್ಲೇ ಈರುಳ್ಳಿಯನ್ನು ಚೆನ್ನಾಗಿ ಬೇಯಿಸಬೇಕು ನೀವು, ಅಂದರೆ ಫ್ರೈ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ನಾವು ನೀರು ಹಾಕಿ ಇಲ್ಲಿ ಯಾವುದನ್ನು ಬೇಯಿಸೋದಿಲ್ಲ ಈರುಳ್ಳಿಯನ್ನು. ಅದಕ್ಕೋಸ್ಕರ ಹೇಳ್ತಾ ಇರೋದು, ಇದನ್ನು ಆಯಿಲಲ್ಲೇ ಈರುಳ್ಳಿ ಬೆಂದು ಅದ್ರ ಕಲರ್ ಫುಲ್ಲು ಚೇಂಜ್ ಆಗಬೇಕು. ಅಷ್ಟು ಹೊತ್ತಿನ ತನಕ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಕಂದು ಬಣ್ಣ. ನೋಡಿ, ಈಗ ನೋಡಿ, ಇದು ಆಲ್ರೆಡಿ ಕಲರ್ ಚೇಂಜ್ ಆಗಿದೆ ಈರುಳ್ಳಿ ಅಲ್ವಾ. ಈ ಥರ ಚೆನ್ನಾಗಿ ಫ್ರೈ ಆದರೆ ಮಾತ್ರ ಅದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದು ಆಲ್ಮೋಸ್ಟ್ ಈಗ ಒಂಥರ ಬ್ರೌನ್ ಕಲರ್ ಆಗ್ತಾ ಬಂದಿದೆ ನೋಡಿ ಅಲ್ವಾ. ಈರುಳ್ಳಿ ಆಯಿಲನ್ನೆಲ್ಲ ತಗೊಂಡು ಆಯಿಲೆಲ್ಲ ಫುಲ್ ಬಿಟ್ಟಿದೆ ಅದರದ್ದು, ತುಪ್ಪ ಮತ್ತು ಆಯಿಲ್ ಹಾಕಿದ್ರಿಂದ ಆ ಫ್ಲೇವರ್ ಅಷ್ಟೇ ಚೆನ್ನಾಗಿ ಬರುತ್ತೆ. ಅಂದರೆ ತುಪ್ಪ ತಿನ್ನಲಿಕ್ಕೆ ಇಷ್ಟ ಇಲ್ಲದಿದ್ದವ್ರು ಬೇಕಾದರೆ ಆಯಿಲನ್ನೇ ಯೂಸ್ ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಆದರೆ ತುಪ್ಪ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಈಗ ನಾನು ಮಾಡಿ ಇಟ್ಟಿರುವಂಥ ಟೊಮೆಟೊ ಪೇಸ್ಟನ್ನು ಹಾಕ್ತೀನಿ. ಟೊಮೆಟೊ ಕೆಲವ್ರು ಅನ್ಕೋಬೋದು ಹಾಗೆ ಹೆಚ್ಚಿ ಹಾಕ್ಬೋದಲ್ಲ ಅಂತ ಹೇಳಿ. ಯಾಕೆ ಟೊಮೆಟೊ ಅಂದರೆ ನಾವು ಇದನ್ನು ಯಾವುದೇ ಕಾರಣಕ್ಕೂ ನೀರೇನು ಹಾಕಿ ಯೂಸ್ ಮಾಡೋದಿಲ್ಲ ಅಲ್ವಾ. ಪೇಸ್ಟ್ ಆದರೆ ಆಯಿಲಲ್ಲಿ ಬೇಗ ಅದು ಏನಾಗುತ್ತೆ ಅಂದರೆ ಬೆಂದುಬಿಡತ್ತೆ. ಅದಕ್ಕೋಸ್ಕರ ಇದು ಕೂಡ ಆಯಿಲಲ್ಲೇ ಇದಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ನೋಡಿ, ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿ ಆಯಿಲೆಲ್ಲ ಬಿಟ್ಟಿದೆ ಇದು. ಈಗ ನಾನು ರುಬ್ಬಿಟ್ಟಿರುವಂಥ ಖಾರ ಮಸಾಲೆ ಇದೆಯಲ್ಲ, ಅದನ್ನು ಇದಕ್ಕೆ ಹಾಕ್ಕೊಳ್ತೀನಿ. ಇದನ್ನು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ ಮೊದಲಿಗೆ. ನೀರು ಮೊದಲಿಗೆ ಎಷ್ಟು ಬೇಕು ನೋಡಿ ಹಾಕಲಿಕ್ಕೆ ಹೋಗಬೇಡಿ. ಮೊದಲಿಗೆ ಫ್ರೈ ಆಮೇಲೆ ನಿಮಗೆ ಗ್ರೇವಿ ಎಷ್ಟು ಇದು ಬೇಕು ನೋಡಿ ಹಾಕ್ಕೊಂಡ್ರೆ ಆಯಿತು.
ಇದು ಹಸಿ ವಾಸನೆ ಇದೆ ಅಲ್ವಾ, ಫುಲ್ಲು ಹೋಗಬೇಕು. ಈಗ ನೋಡಿ ನಾನು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡ್ಕೊಳ್ತಾ ನೀರನ್ನು ಹಾಕ್ಕೊಳ್ಳಿ, ಯಾಕಂದರೆ ನಾವು ಗೋಡಂಬಿ ಹಾಕಿದ್ದೀವಲ್ವ, ಮತ್ತು ಏನು ಹೇಳಿ ಟೊಮೆಟೊ ಪೇಸ್ಟ್ ಕೂಡ ಹಾಕಿದ್ದೀವಿ, ಅದು ಥಿಕ್ನೆಸ್ ಒಂದೇ ಬರುತ್ತೆ. ಅದಕ್ಕೋಸ್ಕರ ನೋಡಿ ನೀರು ಹಾಕ್ಕೊಳ್ಳಿ. ಮತ್ತು ಮೊದಲಿಗೆ ಪನ್ನೀರ್ ಹಾಕಲಿಕ್ಕೆ ಹೋಗಬಾರ್ದು, ಅದಕ್ಕೋಸ್ಕರ ನೋಡಿ. ಇದು ಈಗ ನಾನು ಸ್ವಲ್ಪ ಮತ್ತೆ ನೀರು ಹಾಕಿದ್ದೀನಿ. ಈಗ ನೋಡಿ ಇದು ಚೆನ್ನಾಗಿ ಕುದಿ ಬರಿಯೋ ತನಕ ಹಾಗೆ ಬಿಡಬೇಕಾಗುತ್ತೆ. ಈಗ ಇದಕ್ಕೆ ಸ್ವಲ್ಪ ನಾನು ಸಾಲ್ಟ್ ಹಾಕ್ಕೊಳ್ತೀನಿ, ಯಾಕಂದರೆ ಪನ್ನೀರಿಗೆ ಸ್ವಲ್ಪ ಹಾಕಿದ್ದೀನಿ ಆಲ್ಮೋಸ್ಟು. ಈಗ ಇದಕ್ಕೆ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ನೋಡಿ ಈಗ ಸ್ವಲ್ಪ ಹಾಕಿದ್ದೀನಿ. ಹಾಗೆ ಕುದಿ ಬರಲಿಕ್ಕೆ ಕೂಡ ಸ್ಟಾರ್ಟ್ ಆಗಿದೆ, ಖಾರ ಇದೆ ಅಲ್ವಾ ಅದು. ಈಗ ಏನಂದರೆ ಅದು ಕುದಿ ಬಂದಮೇಲೆ ಹಾಕಬೇಕು, ಅಷ್ಟರ ತನಕ ಪನ್ನೀರನ್ನು ಹಾಕಲಿಕ್ಕೆ ಹೋಗಬೇಡಿ. ಈಗ ಸ್ವಲ್ಪ ಇದಕ್ಕೆ ನಾನು ಅಡುಗೆ ಅರಿಶಿಣವನ್ನು ಹಾಕ್ಕೊಳ್ತೀನಿ. ಟೀ ಸ್ಪೂನಲ್ಲಿ ಅಡುಗೆ ಅರಿಶಿಣವನ್ನು ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ, ಯಾಕಂದರೆ ನಾನು ಮೊದಲಿಗೆ ಹಾಕಿಲ್ಲ, ಮಸಾಲೆಗೂ ಕೂಡ ಹಾಕಿಲ್ಲ, ಯಾವುದಕ್ಕೂ ಹಾಕಿಲ್ಲ. ಈಗ ಇದಕ್ಕೆ ಹಾಕಿದ್ದೀನಿ, ಸ್ವಲ್ಪ ಕಲ್ಲರ್ ಚೆನ್ನಾಗಿ ಕೊಡುತ್ತೆ, ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಉಪ್ಪು ಮತ್ತು ಅಡುಗೆ ಅರಿಶಿಣ ಹಾಕಿದ್ದೀವಲ್ಲ, ಅದಕ್ಕೋಸ್ಕರ ನೋಡಿ ಎಷ್ಟು ನೀರು ಹಾಕಿದರೂ ಮತ್ತೆ ಎಷ್ಟು ಗಟ್ಟಿಯಾಗಿದೆ ಅಲ್ವಾ. ಈಗ ಒಂದು ಪ್ಲೇಟನ್ನು ಮುಚ್ಚಿಸಿ ಕುದಿಸೋಣ ಒಂದು ಸರಿ. ಚೆನ್ನಾಗಿ ಕುದಿ ಬಂದಮೇಲೆ ಪನ್ನೀರ್ ಹಾಕಬೇಕಾಗುತ್ತೆ. ನೋಡಿ ಇದು ಆಲ್ಮೋಸ್ಟ್ ಈಗ ಕುದಿ ಬರ್ತಾ ಇದೆ, ಕಾಣಿಸ್ತಾ ಇದೆ ಅಲ್ವಾ. ಈಗ ನಾನು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಪನ್ನೀರ್ ಇದೆ ಅಲ್ವಾ, ಅದನ್ನು ಅಷ್ಟು ಪನ್ನೀರನ್ನು ಹಾಕ್ಕೊಳ್ತೀನಿ ಈಗ. ಆದರೆ ಹುಷಾರಾಗಿ ಹಾಕಿ, ಯಾಕಂದರೆ ಅದು ಅಂಟ್ಕೊಂಡಿರ್ತದೆ ಅಲ್ವಾ. ನೀವು ಏನಾದರೂ ಗಿೌಟ್ ಹಾಕಿ ಸಡನ್ನಾಗಿ ಇದು ಮಾಡಲಿಕ್ಕೆ ಹೋದರೆ ಅದು ಹಾಳಾಗ್ಬೋದು, ಅದಕ್ಕೋಸ್ಕರ ನೋಡಿ. ಈಗ ಪನ್ನೀರ್ ಇದೆ ಅಲ್ವಾ, ಅಷ್ಟನ್ನು ಕೂಡ ನಾನು ಗ್ರೇವಿಗೆ ಹಾಕಿದ್ದೀನಿ. ಈಗ ನೋಡಿ ನಾವು ಒಮ್ಮೆ ಹಗುರವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆದಷ್ಟು ಈ ಥರದ ಅಂದರೆ ಏನು ಹೇಳಿ, ನಾವು ಏನಾದ್ರು ಕರೀಲಿಕ್ಕೆ ಯೂಸ್ ಮಾಡ್ತೀವಲ್ಲ, ಈ ಥರ ಸೌಟ್ಗಳು ಚಪ್ಪಟೆ ಇರೋವಂಥ ಸೌಟನ್ನು ಯೂಸ್ ಮಾಡಿದರೆ ಒಳ್ಳೆಯದು. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನೋಡಿ ಎಷ್ಟು ಗಟ್ಟಿ ಬಂದಿದೆ ಗ್ರೇವಿ ಅಲ್ವಾ. ಬೇಕಾದರೆ ಸ್ವಲ್ಪ ನೋಡಿ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಸ್ವಲ್ಪ ತೆಳು ಬೇಕನ್ನಿಸಿದರೆ ಮಿಕ್ಸ್ ಮಾಡ್ಕೊಳ್ಬೋದು. ಈಗ ಇದು ಕೂಡ ಒಂದು ಕುದಿ ಬರಬೇಕು, ಇದು ಕೂಡ. ಯಾಕಂದರೆ ಪನ್ನೀರ್ ಇದು ಆಲ್ಮೋಸ್ಟ್ ಬೆಂದಿದೆ, ಆದರೆ ನೀವು ಅಬ್ಸರ್ವ್ ಮಾಡಿ ಹೋಟೆಲ್ಗಳಲ್ಲಿ ಕೊಡೋದ್ರಲ್ಲಿ ಅಷ್ಟು ಇದು ಇರೋದಿಲ್ಲ. ನೋಡಿ ಈಗ ನಾನು ಕಸ್ತೂರಿ ಮೇಥಿ ಇದೆ ಅಲ್ವಾ, ಅದನ್ನು ಈಗ ಕುದಿ ಬರಬೇಕಾದ್ರೇ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಇದಕ್ಕೆ. ನೀವು ನೋಡಿ ಬೇಕಾದರೆ ಅಬ್ಸರ್ವ್ ಮಾಡಿ, ಕೆಲವೊಂದು ರೆಸ್ಟೋರೆಂಟ್ಗಳಿಗೆ ಹೋದಾಗ ಪನ್ನೀರ್ ತಿಂತೀರಲ್ವ, ಅದೆಷ್ಟು ಸಪ್ಪೆ ಇರುತ್ತೆ, ಮತ್ತು ತುಂಬ ಉಪ್ಪೆಲ್ಲ ಅದರೊಳಗಡೆ ಚೆನ್ನಾಗಿ ತಗೊಂಡಿರಲ್ಲ. ಈಗ ನಾನು ಮಾಡಿದ್ದೀನಲ್ವ ಈ ಪನ್ನೀರಲ್ಲಿ, ಇದು ಪನ್ನೀರ್ ತುಂಬ ಚೆನ್ನಾಗಿ ಖಾರ ಉಪ್ಪನ್ನೆಲ್ಲ ಚೆನ್ನಾಗಿ ಇದು ಮಾಡ್ಕೊಂಡಿರುತ್ತೆ. ಯಾಕಂದರೆ ನಾವು ಮೊದಲಿಗೆ ಖಾರ ಉಪ್ಪೆಲ್ಲ ಹಾಕಿ ಫ್ರೈ ಮಾಡಿರ್ತೀವಲ್ವ, ಅದು ನಾವು ಸೈಡಲ್ಲಿ ಇಟ್ಟಾಗ ಅದು ಚೆನ್ನಾಗಿ ಹೀರ್ಕೊಂಡಿರುತ್ತೆ. ನೋಡಿ ಈಗ ಇದು ಕುದಿ ಬರ್ತಾ ಇದೆ. ನೋಡಿ ಈಗ ನಾನು ಲಿಡ್ ಕ್ಲೋಸ್ ಮಾಡಿ ಕುದಿಲಿಕ್ಕೆ ಬಿಟ್ಟಿದ್ದೀನಿ. ಇದು ಅಂದರೆ ಚೆನ್ನಾಗಿ ಒಂದು ಸರಿ ಅದೆಲ್ಲ ಮಿಕ್ಸ್ ಆಗಬೇಕಲ್ವ. ನಾವು ಏನು ಹೇಳಿ ಕಸ್ತೂರಿ ಮೇಥಿ ಎಲ್ಲ ಹಾಕಿದ್ರಿಂದ ಒಂದು ಸರಿ ಲಿಡ್ ಕ್ಲೋಸ್ ಮಾಡಿ ಕುದಿಲಿಕ್ಕೆ ಬಿಟ್ಟಾಗ ಫ್ಲೇವರ್ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ನೀವು ಆದಷ್ಟು ಬೇಕಾದರೆ ಬಟ್ಟೆ ಹಿಡ್ಕೊಂಡು ತಿರುಗಿಸ್ತಾ ಇರಿ, ಯಾಕಂದರೆ ಸೌಟ್ ಹಾಕಲಿಕ್ಕೆ ಹೋಗಬೇಡಿ ಮಧ್ಯದಲ್ಲಿ. ನೋಡಿ ಈಗ ನೋಡಿ ಎಷ್ಟು ಚೆನ್ನಾಗಿ ಆಯಿಲೆಲ್ಲ ಬಿಟ್ಟಿದೆ ನೋಡಿ ಅಲ್ವಾ, ತುಪ್ಪದ ಇದೆಲ್ಲ ಹೀಗೆ ಮೇಲ್ಗಡೆ ಎಷ್ಟು ಚೆನ್ನಾಗಿ ಇದಾಗಿದೆ ನೋಡಿ ಅಲ್ವಾ. ಈ ಥರ ನೋಡಿ ತಿರುಗಿಸ್ಕೊಳ್ಳಿ, ಆವಾಗ ಅದು ಏನಂದರೆ ಪನ್ನೀರು ಹಾಳಾಗೋದು ಇಲ್ಲ, ನೀವು ಹೇಗೆ ಹಾಕಿರ್ತೀರ ಹಾಗಿರುತ್ತೆ. ನೋಡಿ ಈಗ ಮೇಲ್ಗಡೆ ಗಾರ್ನಿಷಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ನಾನು. ತುಂಬ ಚೆನ್ನಾಗಿರುತ್ತೆ ಚಪಾತಿ, ಪೂರಿ, ಹಾಗೆ ಪರೋಟಕ್ಕೆ, ಅನ್ನಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸಖತ್ತಾಗಿ ಕೂಡ ಇರುತ್ತೆ. ನೋಡಿ ಇದು ಚೆನ್ನಾಗಿ ಕುದ್ದಿದೆ, ಇದು ಆಲ್ಮೋಸ್ಟ್. ಈಗ ಗ್ಯಾಸ್ ಕೂಡ ನಾನು ಆಫ್ ಮಾಡಿದ್ದೀನಿ. ಈಗ
ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ, ಕಲರ್ಫುಲ್ಲಾಗಿ ಅಲ್ವಾ. ನಿಮಗೇನು ಬೇಕಾದರೆ ತೋರಿಸ್ತೀನಿ. ಇದು ಈಗ ಸ್ವಲ್ಪ ಬಿಸಿ ಇದೆ, ನಿಮಗೆ ಕೊನೆಯಲ್ಲಿ ನಾನು ಹಾಕ್ತೀನಿ ನೋಡಿ. ತುಂಬ ತಣ್ಣಗಾದ್ಮೇಲೆ ಎಷ್ಟು ಗಟ್ಟಿ ಆಗುತ್ತೆ ಇನ್ನೂ ಕೂಡ ಅದು. ಅಂದರೆ ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಮಾಡ್ಕೊಳ್ಬೋದು. ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಕಾಮೆಂಟ್ಸ್ ಹಾಕಿ ಹೇಗೆ ಬಂದಿದೆ ಅಂತ ಹೇಳಿ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಇದು ತಣ್ಣಗಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್.